ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ರೌಡಿ ಇಸ್ ಬ್ಯಾಕ್. ಮೊದಲ ಫ್ರೇಮ್ ನಿಂದಲೇ ಗ್ಲಿಮ್ಸ್ ಒಂದು ರಾ ರಗಡ್ ಫೀಲ್ ಕೊಡ್ತದೆ. ವಿಜಯ್ ದೇವರಕೊಂಡ ಅವರ ಲುಕ್, ಕಂಪ್ಲೀಟ್ ಶಾಕ್ ಪ್ಯಾಕೇಜ್, ಮಚ್ಚು, ಆ ಬಾಡಿ ಲ್ಯಾಂಗ್ವೇಜ್, ಕಣ್ಣಲ್ಲಿರೋ ರ್ಯಾಗ್, ಇದು ಲವರ್ ಬಾಯ್ ಅಲ್ಲ, ವಿಜಯನೂ ಅಲ್ಲ, ಇದು ಪ್ಯೂರ್ ರೌಡಿ ಜನಾರ್ದನ್. ದ ವಿಜುವಲ್ಸ್ ತುಂಬಾ ಚೆನ್ನಾಗಿವೆ. ರೂರಲ್ ಬ್ಯಾಕ್ ಗ್ರೌಂಡ್, ಮಣ್ಣು, ರಕ್ತ, ಬೆವರು ಎಲ್ಲವೂ ರಿಯಲ್ ಫೀಲ್ ಕೊಡ್ತದೆ. ಕ್ಯಾಮ್ರಾ ವರ್ಕ್ ಸೂಪರ್ ಟೈಟ್, ಸೇಕಿ ಶಾಟ್ಸ್ ಅಂಡ್ ಆಕ್ಷನ್ ಸೀನ್ಗೆ ಎಕ್ಸ್ಟ್ರಾ ಗೂಸ್ ಬಮ್ ಕೊಡ್ತವೆ. ಒಂದು ಫ್ರೇಮು ಗ್ಲೋಸಿ ಇಲ್ಲ, ಪ್ಯೂರ್ ರಾಸ್ ಸಿನಿಮಾ. ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಗ್ಲಿಮ್ಸ್ಗೆ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಆಕ್ಷನ್ ಬೀಟ್ಸ್ಗೆ ಸಿಂಕ್ ಆಗಿ ಸೌಂಡ್ ಎಫೆಕ್ಟ್ ಮಾಸ್ ಮೂಮೆಂಟ್ ಕ್ರಿಯೇಟ್ ಮಾಡ್ತವೆ. ಹೆಡ್ಫೋನ್ಸ್ ಹಾಕೊಂಡ್ ನೋಡಿದ್ರೆ ಗೂಸ್ ಬಂಪ್ಸ್ ಗ್ಯಾರಂಟಿ. ಇಲ್ಲಿ ವಿಜಯ್ ಅವರ ಡೆಡಿಕೇಶನ್ ಕ್ಲಿಯರ್ ಆಗಿ ಕಾಣುತ್ತೆ. ಬಾಡಿ ಟ್ರಾನ್ಸ್ಮಿಷನ್ ಎಲ್ಲದರಲ್ಲೂ ಎಫರ್ಟ್ ಕಾಣಿಸ್ತಾ ಇದೆ. ಫ್ಯಾನ್ಸ್ಗೆ ಇದು ಸ್ಟೇಟ್ ಮೆಸೇಜ್. ಐ ಆಮ್ ಹೇರ್ ಟು ಸ್ಟೇ ಅಂಡ್ ಐ ಆಮ್ ಹೇರ್ ಟು ಡಾಮಿನೇಟ್. ಕಮ್ ಬ್ಯಾಕ್ ವಿತ್ ಬ್ಯಾಂಗ್? ಡೆಫಿನೆಟ್ಲಿ ಎಸ್. ಲಾಸ್ಟ್ 5 ಫಿಲ್ಮ್ಸ್ ನಂತರ ಡೌಟ್ ಇದ್ದ ಫ್ಯಾನ್ಸ್ಗೆ ಈ ಗ್ಲಿಮ್ಸ್ ಹೋಪ್ ಕೊಡ್ತಿದೆ. ಇದು ಕಂಪ್ಲೀಟ್ ಮಾಸ್ ಕಮ್ ಬ್ಯಾಕ್ ವೈಬ್. ದ ರೌಡಿ ಜನಾರ್ದನ್ ಅಂದ್ರೆ ವೈಲೆನ್ಸ್ ಫಾರ್ ಸ್ಟೈಲಿಶ್ ಅಲ್ಲ, ವೈಲೆನ್ಸ್ ವಿತ್ ಪರ್ಪಸ್. ಫೈನಲಿ ನನ್ನ ಕಡೆಯಿಂದ ವಿಜುವಲ್ಸ್ಗೆ 4.5, BGMsಗೆ 4.5 ಅಂಡ್ ವಿಜಯ್ಸ್ ಅವತಾರ ದ 5 ಸ್ಟಾರ್ ಅಂಡ್ ಹೈಪ್ ಲೆವೆಲ್ ಇಸ್ ಬೆಂಕಿ. ಚೆಲುವೆಯ ನೋಟ ಚೆನ್ನ